ಇನ್ನು ಸುರ್ಜೇವಾಲಾ ಸಭೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರವನ್ನ ಮಾತಾಡಲ್ಲ, ಹೈಕಮಾಂಡ್ ಮಧ್ಯ ಪ್ರವೇಶವನ್ನ ಮಾಡಬೇಕಾಗತ್ತೆ ಅಂತ ಸಿಎಂ ಬದಲಾವಣೆ ಬಗ್ಗೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರವೇಶ ಮಾಡೋದು ಹೈಕಮಾಂಡ್ ಕೆಲಸ, ರಾಜ್ಯಗಳಲ್ಲಿ ವ್ಯತ್ಯಾಸ ಕಂಡಾಗ ಅದನ್ನು ಸರಿಪಡಿಸ್ತಾರೆ. ಕೃಷ್ಣ ಸಾಹೇಬ್ರು ಮೌಲಿ ಇದ್ದಾಗ ರಿವೀಲ್ ಮಾಡ್ತಾ ಇದ್ರು, ಏನೆಲ್ಲ ಪ್ರೋಗ್ರೆಸ್ ಆಗಿದೆ ನೋಟ್ ಕೊಡಬೇಕಾಗಿತ್ತು, ಈಗ ಹೈಕಮಾಂಡ್ ಸಪ್ಲಿಮೆಂಟ್ ಮಾಡ್ತಾರೆ, ನಾವು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇವೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರೋವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸುರ್ಜೇವಾಲಾ 40 ಶಾಸಕರನ್ನ ಭೇಟಿಯಾಗ್ತಾರೆ, ಎಲ್ಲಾ ಶಾಸಕರ ಸಮಸ್ಯೆಯನ್ನ ಆಲಿಸ್ತಾರೆ ಅಂತ ಸುರ್ಜೇವಾಲಾ ಸಭೆ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ಪಂದಿಸದ ಸಚಿವರ ಬಗ್ಗೆ ಶಾಸಕರು ಹೇಳಿ, ಸುರ್ಜೇವಾಲಾ ಮುಂದೆ ಶಾಸಕರು ಅಭಿಪ್ರಾಯವನ್ನ ತಿಳಿಸಿ, ಶಾಸಕರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಭೇಟಿಗೆ ಅವಕಾಶ ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ರಾಜು ಅವ್ರಿಗಾಗಿಲ್ಲ, ಸುಮಾರು 40 ಜನಕ್ಕೆ ನಾವು 3 ವರ್ಷಕ್ಕೆ ಮಾತಾಡ್ತಿದ್ದಾರೆ ಅವರು. ಸೊ ಎಲ್ಲರದ್ದು ಏನು ಸಮಸ್ಯೆ ಅವರು ಕೇಳ್ಬೋದು, ಏನಾಗಿದೆ ಏನು ಸಮಸ್ಯೆ ಇದೆ ಅಂತ ಕೇಳ್ಬೋದು. ಅಂದರೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ಅಂದರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲ, ವರ್ಕ್ ಕೇಳಲಿಕ್ಕೆ ಅದನ್ನೇ ಮಾಡಲಿಕ್ಕೆ ಮೀಟಿಂಗ್ ಇದೆ ಇರೋದು. ಅವ್ರು ಮಾಡ್ತಾರೆ, ಅವ್ರು ಡಿಸಿಷನ್ ತೋತಾರೆ, ಅದು ನಮ್ಮ ಹಂತಲ್ಲಿ ಏನಿಲ್ಲ ಇರೋದು. ಸಾಕಷ್ಟು ಸಚಿವರು ಸ್ಪಂದಿಸ್ತಾ ಇಲ್ಲ ನಮಗೆ ಅಂತೇಳಿ ಹಿರಿಯ ಶಾಸಕರ ಅಸಮಾಧಾನ. ಅದನ್ನು ಅವರೇ ಅಲ್ಲೇ ಹೇಳ್ಬೇಕು ಯಾರಂತ, ಅದನ್ನು ಪರಿಹಾರ ಅಲ್ಲೇ ಮಾಡಬೇಕು. ಯಾರು ಅವ್ರು ಸ್ಪಂದನೆ ಮಾಡೋದಿಲ್ಲ ಅನ್ನೋದು ಅವ್ರ ಮುಂದೆ ಹೇಳಬೇಕು. ಅವ್ರ ಜೊತೆಗೆ ಮಾತುಕತೆ ಮಾಡಿ ಸರಿ ಮಾಡಬೇಕು. ಶಾಸಕರು ಸಮಸ್ಯೆ ಇದೆ, ನೀವೇ ಹೇಳ್ತಿದ್ರಲ್ಲ, ಅವ್ರ ಜೊತೆ ಪ್ರತ್ಯೇಕ ಮಾಡಿ ಪರಿಹಾರ ಮಾಡಲಿಕ್ಕೆ ಬಂದಿದ್ದ. ಸುರ್ಜೇವಾಲಾ ರಾಜು ಕಾಗೆ ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ರಾಜು ಅವ್ರಿಗಾಗಿಲ್ಲ, ಸುಮಾರು 40 ಜನಕ್ಕೆ ನಾವು 3 ವರ್ಷಕ್ಕೆ ಮಾತಾಡ್ತಿದ್ದಾರೆ ಅವರು. ಸೊ ಎಲ್ಲರದ್ದು ಏನು ಸಮಸ್ಯೆ ಅವರು ಕೇಳ್ಬೋದು, ಏನಾಗಿದೆ ಏನು ಸಮಸ್ಯೆ ಇದೆ ಅಂತ ಕೇಳ್ಬೋದು. ಅಂದರೆ ಸಾಕಷ್ಟು ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಸರಣಿ ಸಭೆ, 40 ಶಾಸಕರ ಜೊತೆ ಮಾತ್ರ ಸಭೆ ಯಾಕೆ? ಕಾಂಗ್ರೆಸ್ ನಾಯಕರಿಗೆ ಕೆಎಸ್ ಈಶ್ವರಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ. 40 ಶಾಸಕರ ಜೊತೆ ಮಾತ್ರ ಯಾಕೆ ಮೀಟಿಂಗ್ ಅಂತ ಕೇಳಿದ್ದಾರೆ. ಈ 40 ಜನ ಶಾಸಕರು ಯಾರ ಬಣ? ಮುಖ್ಯಮಂತ್ರಿಗಳ ಬಣವೋ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣವ? ಡಿಕೆ ಶಿವಕುಮಾರ್ ಯಾರನ್ನ ಒದ್ದು ಬರ್ತಾರೆ ಅದು ಗೊತ್ತಿಲ್ಲ. ಈ 40 ಜನ ಶಾಸಕರು ಯಾರ ಬಣ ಅಂತ ಕೆಎಸ್ ಈಶ್ವರಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ. ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ. ಅಂದರೆ ಕೆಲವರು ಅವರು ಇಳಿತಾರೆ ಅಂತ ಲೆಕ್ಕ. ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದು, ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಬಾಗಿಲೊಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ 40 ಜನಕ್ಕೆ ಕರೆದು ಮಾತಾಡ್ತಾರೆ, ಗಮನಿಸಿ. 2 ದಿನ 3 ದಿನ ಇಲ್ಲಿದ್ದು 40 ಜನ MLAಗಳು ಕರೆದು ಯಾಕೆ ಮಾತಾಡ್ತಿದ್ದಾರೆ? 136 ಜನ MLAಗಳು ಉಳಿದದ್ದು ಏನು ತಪ್ಪು ಮಾಡಿದ್ರು ಅವರು? ಅವ್ರನ್ನ ಯಾಕೆ ಕರೆದಿಲ್ಲ? ಈ 40 ಜನ ಯಾವ ಗುಂಪು? ಸಿದ್ದರಾಮಯ್ಯ ಇರಬೇಕು ಅನ್ನೋಂಥ ಗುಂಪು, ಬೇಡ ಅನ್ನೋಂಥ ಗುಂಪು, ಚುನಾವಣೆ ಮಾಡಬೇಕು ಅಂತ ಹೇಳೋಂಥ ಗುಂಪು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.